ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ, ಬೇಗ ಈಸಿಯಾಗಿ ಆಗೋಗಬೇಕು ಆದರೂ ಟೇಸ್ಟಿಯಾಗಿರ್ಬೇಕು ಅನ್ನೋದಾದರೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಇನ್ನು ಇದನ್ನು ಮಾಡೋದಕ್ಕೆ ಕುಕ್ಕರ್ಗೆ ತೊಗರಿಬೇಳೆ ಹಾಗೆ ಮಸೂರ್ ದಾಲ್ ಹಾಕ್ಕೊತಾ ಇದ್ದೀನಿ. ಮಸೂರ್ ದಾಲ್ ಇಷ್ಟ ಇಲ್ಲ ಅಂದರೆ ತೊಗರಿಬೇಳೆನೇ ಹಾಕ್ಕೋಬೋದು. ಮೇಲೆ ಸಿಪ್ಪೆ ಹಾಗೆ ಒಳಗಡೆ ತಿರುಳನ್ನ ತೆಗೆದು ಕಟ್ ಮಾಡ್ಕೊಂಡಿರೋ ಅಂಥ ಒಂದು ದೊಡ್ಡ ಕಪ್ಪಷ್ಟು ಸೋರೆಕಾಯಿ, ಒಂದು ಈರುಳ್ಳಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಚಿಟಿಕೆ ಅರಿಶಿನ, ಬೇಕಾಗಿರೋಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಮೊದಲೇ ಹಾಕ್ಬಿಟ್ರೆ ಸೋರೆಕಾಯಿ ಬೇಗ ಬೇಯಲ್ಲ. ಈ ಥರ ಸಾರಿಗೆಲ್ಲ ಒಗ್ಗರಣೆನೇ ಮುಖ್ಯ. ಒಗ್ಗರಣೆ ಚೆನ್ನಾಗಿದ್ರೆ ಸಾರಿನ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ತುಪ್ಪ ಅಥವಾ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ ಹಾಗೆಯೇ ಜಜ್ಜಿಟ್ಕೊಂಡಿರೋ ಅಂಥ 7-8 ಎಸಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿನ ತುಂಬ ಫ್ರೈ ಮಾಡ್ದಿರಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಬೇಯಿಸಿಟ್ಟಿರೋ ಅಂಥ ಬೇಳೆ, ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದಾದ್ಮೇಲೆ ಕೊನೆಯಲ್ಲಿ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರೋ ಅಂಥ ಸೋರೆಕಾಯಿ ಸಾರು ರೆಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬಾಯ್.